ನಮ್ಮವ್ರ ಮನೇನೇ ಇದ್ದ ಹಾಗಿದೆ. ಯಾರಿದ್ದೀರಿ ಒಳಗೆ? ಯಾರು ಬೇಕಿತ್ತ? ಹಾಯ್, ಈ ಮನೆ ಯಜಮಾನಿ ಕರಿಯಮ್ಮ. ನಾನೇ ಈ ಮನೆ ಯಜಮಾನ್ತಿ. ನಿಮ್ಗೆ ಯಾವರು? ರಾಮಚಂದ್ರ. ರಾಮಚಂದ್ರನಾ? ಅಲ್ಲಿ ಯಾರ ಮನೆಯಾರು? ಶಾನ್ಭೋಗ್ರ ಮನೆ. ಓ ಅದೇ, ಆ ಮನೇಲಿ ಒಬ್ರು ಹೆಂಗಸರು ಲೆಕ್ಕ ಬರೀತಾರಲ್ಲ. ಓಹೋ, ನಿಮ್ಗೆಲ್ಲ ವಿಷಯ ಗೊತ್ತಾಗಾದ್ರೆ? ಗೊತ್ತು, ಚೆನ್ನಾಗೇ ಗೊತ್ತು. ಮತ್ತಿನೇನು ಗೊತ್ತು? ಅವ್ರಿಗೆ ಒಬ್ಬ ಸೋಮಾರಿ ಗಂಡ ಇದ್ದಾನಂತೆ, ಅದು ಗೊತ್ತಾ? ಮತ್ತೆ ಒಬ್ಬ ಕೆಟ್ಟ ಅತ್ತೆನೂ ಇದ್ದಾಳಂತೆ, ಅದು ಗೊತ್ತಾ? ಓ ಗೊತ್ತು ಗೊತ್ತು. ಆಕೆ ದಯಾಳಿ ಅಂತೆ, ರಾಕ್ಷಸಿ ಅಂತೆ. ನಾನೇ ಆ ಕೆಟ್ಟ ಅತ್ತೆ, ನಾನೇ ಆ ಮುಂಡೆ ಅಂದೆ. ಎಲ್ಲಿ ಹೋದ್ರೂ ಇದೇ ಕತೆ. ಶಾನ್ಭೋಗಮ್ಮ ಒಳ್ಳೆಯವಳಂತೆ, ಅವಳ ಅತ್ತೆ ಗಂಡ ಕೆಟ್ಟವರಂತೆ. ಕೇಳಿ ಸಾಕಾಗೋಗಿದೆ. ತಾಲೂಕಿನ ತುಂಬ ಸುಳ್ಳಿನ ಕಂತೆ ಹಬ್ಬಿಸ್ಬಿಡಿದಾಳೆ ಅಪ್ಪೋ ಸುಡಿ ನಂಜಿ. ಈಗೇನು ನೀ ಬಾಗ್ಲಲ್ಲೇ ನಿಲ್ಲಿಸಿ ಮಾತಾಡಿ ಕಳ್ಸೋಳು ಅಥವಾ ಒಳಗೆ ಕರೆದು ಒಂದು ದೊಡ್ಡ ಕಷಾಯನೋ ಪಾನ್ಕನೋ ಕೊಡ್ತೀಯೋ? ಬನ್ನಿ ಒಳಗಡೆ ಬನ್ನಿ. ನೋಡಮ್ಮ, ನೀ ಕೇಳಿದ ಕಥೆ ಎಲ್ಲ ಸುಳ್ಳು. ಅನ್ಯಾಯ ಆಗಿರೋದು ನನಗೆ. ನಮ್ಮೂರು ಪಟೇಲ ನನಗೆ ಮೋಸ ಮಾಡಿ ತೋಟ ಗದ್ದೆ ಮನೆ ಎಲ್ಲ ನುಂಗ್ಕೊಂಡ. ನನ್ನ ಸೊಸೆ ಸಾಚ ಮಾತಾಡ್ತಾ ಶಾನ್ಭೋಗ್ಕೆ ಕಿತ್ಕೊಂಡ್ಳು. ನನ್ನ ಮಕ್ಕಳಿಬ್ರು ಹೆಂಡ್ತೀರ್ ಮಾತಿಗೆ ಕುಣಿದು ನನ್ನನ್ನು ಬೀದಿಗೆ ಹಾಕಿದ್ದಾರೆ. ನಮ್ಮ ಯಜಮಾನರು ಶಾನ್ಭೋಗ್ರಾಗಿದ್ದವರು. ಅವ್ರ ಹೆಂಡತಿಯಾಗಿ ನಾನು ತಿನ್ನದ ಗತಿ ಇಲ್ದಾಗಿದ್ದೀನಿ. ಕಂಡ್ಕಂಡವ್ರ ಮುಂದೆ ನನ್ನ ಕಷ್ಟ ಹೇಳ್ಕೊತೀನಿ. ಅವರು ಒಂದಿಷ್ಟು ಅಕ್ಕಿ ಬೇಳೆ ರಾಗಿ ಅಂತ ಕೊಡ್ತಾರೆ, ಅದರಲ್ಲಿ ಕಾಲ ಹಾಕ್ತಾ ಇದ್ದೀನಿ. ನೀನು ಯಾರೋ ಒಂದಿಷ್ಟು ಕೊಟ್ಕೊಂಡು ಯಾಕಷ್ಟ? ರಾಮಚಂದ್ರ ಅಂದರೆ ಇಲ್ಲಿಂದ 4-5 ಮೈಲಿ ದೂರ ಆಗುತ್ತೆ. ಒಂದು ಸೇರ್ ರಾಗಿಗೋಸ್ಕರ ಇಷ್ಟು ದೂರ ಬಂದ್ರಾ? ಹ್ಞೂ ಕಣಮ್ಮ, ನಮ್ಮೂರಲ್ಲಿ ನಾ ಕೇಳಿದ್ರೆ ಯಾವ ಮುಂಡೆ ಮಗ ಹಿಡ್ಕೊಡ್ತಾನೆ. ಏನಂದ್ರಿ? ಏನಿಲ್ಲ, ಕೇಳಿದ್ರೆ ಕೊಡ್ತಾರೆ ಎಂದೆ. ಆದ್ರೆ ಆ ಮುಂಡೆವನ್ನೇ ಎಷ್ಟು ದಿನ ಅಂತ ಕೇಳೋದು? ಯಜಮಾನ್ರೆ, ಪ್ರಸಾದ ತಗೊಳ್ಳಿ. ದೇಶಾವರಿಗೆ ಬಂದಿದ್ದೀನಿ. ಯಾರೋ ಕರೀತಾ ಇದ್ದಂಗೆ, ನೋಡಿ ಬರ್ತೀನಿ. ತಗೊಳ್ಳಿ. ಓಂ ರಾಜಾಧಿರಾಜಾಯ ಪ್ರಸಸ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ. ಯಾರ? ಪ್ರಸಾದ ತಗೊಳ್ಳಿ ತಾಯಿ. ಬ್ರಾಹ್ಮಣನಿಗೆ ಧರ್ಮಾರ್ಥ ನೀಡಿ ಪುಣ್ಯ ಕಟ್ಕೊಳ್ಳಿ. ಕೈಕಾಲು ಗಟ್ಟಿಯಾಗಿದೆ, ದುಡಿಯೋಕೇನು ದಾಡಿ ಮುಂಡೆ ಮಗನಿಗೆ. ರಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಜ ವೈ ಶ್ರವಣಾಯ ಮಹಾರಾಜಾಯ ನಮಃ. ಪರ್ಯಾಪ್ತ್ಯ ಅನಂತರಾಜಾಯ ಸರ್ವಸ್ತೋಮೋತಿ ರಾತ್ರೌ ತಮಹದ್ಭವತಿ. ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತ್. ಅಪ್ಪಣ್ಣ ನಿಲ್ಲು. ಅಪ್ಪಣ್ಣ
ಶಾನ್ ಬೋಗ್ರು ಮಗನಾಗಿ ನಿಂಗಿದೇನ್ ಗತಿ ಬಂತು? ಶಿಕ್ಷೆ ಎತ್ತಿಲ್ಲ ಅಂದ್ರೆ ಜೀವನಕ್ಕೆ ಏನ್ ಮಾಡ್ಲಮ್ಮ? ನನ್ಗೆ ರಾಗಿ ಕೊಟ್ಟಿದ್ಲಂತಲ್ಲೋ? ಊಟ್ಕೊಂಡು ತಿಂದ್ರೆ ಆ ರಾಗಿ 2 ದಿವಸ ಬರುತ್ತಮ್ಮ. ಮತ್ತೆ ದರಿದ್ರ ಮುಂದೆ ನನಗೆ ರಾಗಿ ಸೇರಲ್ಲ, ಅಕ್ಕಿ ತಗೊಂಬಾ, ಉಷ್ಣ ಆಗಿದೆ ತುಪ್ಪ ತಗೊಂಡ್ಬಾ, ತಲೆ ಸಿಡಿಯುತ್ತೆ ಕಾಫಿ ಬಿಡಿ ತಗೊಂಬಾ ಅಂತ ಕಾಲ್ ಮೇಲೆ ಕಾಲು ಹಾಕೊಂಡು ಪರಮಾನ ನೋಡಿಸಿದ್ರೆ ನನಗೇನ್ ಮಾಡ್ಲಿ? ಆಶುಪಟ್ಟಿ ಸಾವುಕಾರ ಹತ್ರ ಸೇರಿಸೋದಿಲ್ಲ, ತೋಟ ಇಲ್ಲ, ಗದ್ದೆ ಇಲ್ಲ, ಬೇರೆ ಕೆಲಸ ಮಾಡಕ್ ನನ್ಗೆ ಗೊತ್ತಿಲ್ಲ. ಶಿಕ್ಷೆ ಬಿಡೋದು ಬಿಟ್ರೆ ಇನ್ನೇನ್ ಮಾಡ್ಲಿ? ಶಿಕ್ಷೆನಾದ್ರೂ ಬೇಡಣ ಅಂದ್ರೆ ನಾಯಿ ಚೂ ಬಿಡ್ತಾರೆ ನೋಡು. ಬಟ್ಟೆನೆಲ್ಲ ಹರ್ಕೊಂಡು ಬಂದಿದ್ದೀನಿ. ಅಯ್ಯೋ ಮುಂದೆ ಇದೇನ್ ಹಣೆ ಬರೋ ನಿಂದು? ನಾನು ಹೊಟ್ಟೆಲಿ ಹುಟ್ಟಿ ನೀ ಹೀಗೆ ಕಷ್ಟಪಡ್ದ ನಾನು ಹೇಗೋ ನೋಡ್ಲಿ? ನೀನು ಹೀಗೆ ಹರಕಲ್ ಬಟ್ಟೆ ಹಾಕೊಂಡು ಬೀದಿ ಅಲ್ಲಿ ತಿರ್ಪೆ ಎತ್ತಾ ಇರೋ, ಆ ದರಿದ್ರ ಮುಂಡೆರು ಬಣ್ಣದ ಬಟ್ಟೆ ಹಾಕೊಂಡು ಸಣ್ಣಕ್ಕಿ ಅನ್ನ ಬೇಳೆ ಸಾರು ತಿನ್ಕೊಂಡು ಕೂತಿರ್ಲಿ, ಜೊತೆ ಕಾಪಿ ಅಂತೆ ಪೀಪಿ ನೋಡ್ಕೊಂಡ. ಸುಮ್ಮನೆ ಆ ಪರದೇಶಿ ಮುಂಡೆರನ್ನ ಬಿಟ್ಟು ಹಾಯಾಗಿ ನಮ್ಮ ಮನೆಗೆ ಬಂದಿರು. ನಾನಿನ್ನ ಮಹಾರಾಜಂಗೆ ನೋಡ್ಕೊಂತೀವಿ ಕಣ. ಏಕಂದ ಹಿಂಗೆ ಸಣ್ಣ ಮಗಿನಾಗ ಅಲ್ತಾ ಕುತ್ಕೋಬೇಡ. ಹೇಳಪ್ಪ ಬಾರ ಬಾ. ಯಾರಿಗೆ ಕಾಯ್ತಾ ಇದ್ದೀರವ? ನಮ್ಮ ಮನೆಯವರು ಪಕ್ಕದೂರಿಗೆ ಹೋದವರು ಇನ್ನೂ ಬಂದಿಲ್ಲ. 4 ದಿನ ಆಯ್ತು. ಅದಕ್ಕೆ ಅವರ ದಾರಿ ಕಾಯ್ತಾ ಇದ್ದೀನಿ. ಸರಿ ಕಣ್ರೆ. ಯಾಕೋ ರಾಮಕೃಷ್ಣ ಅಳ್ತಿದ್ಯಾ? ಅವನಿಗೆ ಹಸಿವಾಗ್ತಿದೆ ಅಂತ. ಸಾತು ಎಲ್ಲಿ? ಗೊತ್ತಿಲ್ಲ. ಈ ಮನೆಗೆ ಯಾಕೆ ಈ ಗತಿ ಬಂತು? ಅಪ್ಪ ನೋಡಿದ್ರೆ ದೇಶಾವರಿ ಅಂತ ಊರೂರು ಕೂತಿದ್ದಾನೆ. ಅಮ್ಮ ಮಕ್ಳನ್ನ ಮನೇಲಿ ಬಿಟ್ಟು ಎಲ್ಗೋ ಹೋಗ್ತಾಳೆ. ಸಾತು ಅಲ್ಲಿ ರಾಮಕೃಷ್ಣ ಹಸು ಅಂತ ಅಳ್ತಾ ಇದ್ರೆ ನೀ ಎಲ್ಲಿ ಹೋಗಿದ್ಯಾ ಊರ್ ತಿರ್ಗಕ್ಕೆ? ನಾನು ಯಾಕಮ್ಮ ಊರ್ ತಿರ್ಗೋಕ್ ಹೋಗ್ಲಿ? ನಮ್ಮ ಮನೆಯವರು ದೇಶಾವರಿಗೆ ಹೋಗಿ 4 ದಿನ ಆಯ್ತು, ಇನ್ನೂ ವಾಪಸ್ ಬಂದಿಲ್ಲ. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಹೊರಡುವಾಗ ಮುಖ ಬಾಡ್ ಹೋಗಿತ್ತು, ಮೈ ಬೇರೆ ಬೆಚ್ಚಗಾಗ್ತಿದೆ ಅಂತ ಹೇಳ್ತಿದ್ರು. ಜ್ವರ ಗಿರ ಬಂದು ಅಲ್ಲೇ ಎಲ್ಲಾದ್ರೂ ಮಲ್ಕೊಂಡ್ರೇನೋ ಅಂತ ಭಯ ಆಗ್ತಿದೆ. ಜ್ವರ ಗಿರ ಎಲ್ಲ ನಾಟಕ. ಅವನಿಗೆ ದೇಶಾವರಿ ಮಾಡಕ್ಕೆ ಏನೇನು ಇಷ್ಟವಿರ್ಲಿಲ್ಲ, ಅದಕ್ಕೆ ಇವೆಲ್ಲ ನಾಟಕ ಯಾಕೆ ಮಾಡ್ತಾರಮ್ಮ? ಅವ್ರಿಗೆ ಆ ಕೆಲಸ ಮಾಡೋಕೆ ಇಷ್ಟ ಇಲ್ದಿದ್ರೆ ಆವತ್ತೇ ವಾಪಸ್ ಬರ್ತಿದ್ರು. 4 ದಿನ ಅಲ್ಲೇ ಉಳಿತಾ ಇರ್ಲಿಲ್ಲ. ಅಲ್ಲಿ ರಾಗಿ ಬದಲು ಯಾರೋ ದುಡ್ಡು ಕೊಟ್ಟಿರ್ಬೇಕು, ಅದಕ್ಕೆ ರಾಯರ್ ಸವಾರಿ ತಿಪ್ಟೂರ್ ಕಡೆ ಪ್ರಯಾಣ ಬೆಳೆಸಿರ್ಬೇಕು. 4 ದಿನ ತಡಿ, ದುಡ್ಡು ಖಾಲಿ ಆದ್ಮೇಲೆ ವಾಪಸ್ ಬರ್ತಾನೆ, ನೋಡ್ತೀರ. ನಿನ್ನ ಹತ್ರ ಮಾತಾಡೋದೇ ತಪ್ಪು. ಏನ್ ಮಾತಾಡಿದ್ರು ಹಿಂಗ್ ಕುಂಕಾಡ್ತೀಯ. ನಿಮ್ಗೆ ಅಳಿಯ ಅನ್ನೋ ಗೌರವ ಒಂದಿಷ್ಟಾದ್ರೂ ಇದ್ದಿದ್ರೆ ಹೀಗಾಡ್ತಿದ್ಯಾ? ಅಪ್ಪಣ್ಣ ಅಂದ್ರೆ ಯಾರಿಗೆ ತಾನೇ ಗೌರವ ಇರುತ್ತೆ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಯಜಮಾನಿಕೆ ಮಾಡಕ್ ಬರಲ್ಲ, ಸ್ವಂತ ಆಲೋಚನೆ ಅಂತೂ ಇಲ್ವೇ ಇಲ್ಲ. ಇದ್ದಿದ್ರೆ 4 ದಿನ ಮುಖ ಮರೆಸ್ಕೊಂಡು ಇರ್ತಿದ್ನಾ? ಬರ್ಲಿ ಅವನು, ಗ್ರಹಚಾರ ಬಿಡಿಸ್ತೀನಿ.
ತಗೊಳ್ಳಿ ಜಯಲಕ್ಷ್ಮಿ. ಅಳ್ಬೇಡಮ್ಮ, ಜಾಣ ಅಲ್ಲ, ಅಳ್ಬೇಡಕ್ಕಂದ. ನೋಡಿಲಿ ಅಮ್ಮ ಹಾಲು ತಗೊಂಬಂದ್ರು, ಅಬ್ಬಾಗ ಅಮ್ಮ ಹಾಲು ತಗೊಂಬಂದ್ರು. ನೋಡ ಅನ್ನ ಮಚ್ಚಿನ ಅಳ್ಬಾರ್ದು. ಯಾಕೆ, ಏನಾಗಿದೆ ಅದಕ್ಕೆ? ನಂಗೆ ಚರಲ್ಲ. ಮತ್ತೆ ನಂಗೆ ಅಕ್ಕಿ ರೊಟ್ಟಿ ಬೇಕು. ಅಕ್ಕಿ ನಿಮ್ ತಾತ ತಂದು ಹಾಕ್ತಾನ? ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನು. ತಗೋ, ತಿನ್ನು ಅಂದೆ. ಹೇಳಿದ್ ಕೇಳಿಸ್ಲಿಲ್ವಾ? ತಿನ್ನು, ತಗೋ, ಹಿಡ್ಕೋ, ಕೈಲಿ ಹಿಡ್ಕೋ. ಕೊಬ್ಬು ಅಕ್ಕಿ ಆಯ್ತು. ತಿನ್ನೋ ಕೊಟ್ರೆ ಎಸಿತ್ಯಾ? ತಿನ್ನೋ ಕೊಟ್ರೆ ಎಷ್ಟು ಹೇಳೋದು ನಿಂಗೆ? ತಿನ್ನು ಅಂತ. ಏನಾಗಿದೆ ಅದಕ್ಕೆ? ಕೊಬ್ಬೆ ನಿಂಗೆ? ಏನೇ ಮಾಡ್ತೀನಿ? ತಿನ್ನೋ ಕೊಟ್ರೆ ಹೊಡಿದ ಇನ್ನೇನ್ ಮಾಡ್ಲಿ ಹೇಳು? ಅವಳಿಗೆ ಅರಳು ಬೇಡವಂತೆ, ಅಕ್ಕಿ ರೊಟ್ಟಿ ಬೇಕಂತೆ. ಅದಕ್ಕೆ ಹೊಡೆಯದ? ಬಾಪುಟ್ಟಿ ನೀನು. ಮಕ್ಕಳು ಆಸೆ ಪಡಿದ್ವೆ, ಅಕ್ಕಿ ರೊಟ್ಟಿ ಮಾಡ್ಕೊಡೋದು. ರೊಟ್ಟಿ ಮಾಡ್ಕೊಡೋಕೆ ಮನೇಲಿ ಅಕ್ಕಿ ಎಲ್ಲಿದ್ಯೆ? ಅಕ್ಕಿ ತರ್ತೀನಿ ಅಂತ ಹೋದವರು 4 ದಿವಸ ಆದ್ರೂ ಬಂದಿಲ್ಲ. ಇಲ್ಲಿ ನೋಡಿದ್ರೆ ಇವು ನನ್ನ ಗೋಳ ಹೊಯ್ಕೊಳುತ್ತವೆ. ನಾನಾದ್ರೂ ಏನ್ ಸಾಯಿಲಿ ಹೇಳು? ಆ ನಂಜಮ್ಮನ ಮನೆಗೆ ಹೋಗಿ ಅಕ್ಕಿ ಇಸ್ಕೊಂಬ. ಏನಂದ್ರೆ? ಇಲ್ಲಿ ಇನ್ನೊಂದ್ಸಲ ಹೇಳು. ಅಕ್ಕ ಅಕ್ಕ ಅಂತ ಕುಣಿತಿರ್ತೀಯಲ್ಲ, ಆ ನಂಜಮ್ಮನ ಮನೆಗೆ ಹೋಗಿ ಅಕ್ಕಿ ಇಸ್ಕೊಂಬ ಅಂದೆ. ಎಷ್ಟು ಸಲೀಸಾಗಿ ಹೇಳ್ತಿದ್ಯಾ? ಶಾನ್ಭೋಗಕ್ಕೆ ಇಲ್ಲಿ ಪಾಲ್ ಕೇಳು ಅಂತ ನಮ್ಮ ಮನೆಯವ್ರನ್ನ ಕ್ಯೂ ಬಿಟ್ಟು ನಮಗೂ ನಂಜಕ್ಕಂಗೂ ಜಗಳ ಹಚ್ಚಾಕಿ ಈಗ ಹೇಳ್ತಿರೋದು ನೋಡು. ನಿನ್ನ ಮಾತು ಚೆನ್ನಾಗಿದೆ ಕಣೆ. ಏನೋ ಈ ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸೆ ಪಟ್ನಪ್ಪ, ಅದಕ್ಕೆ ಪಾಲ್ ಕೇಳು ಅಂತ ಹೇಳಿದೆ. ಅದೇ ದೊಡ್ಡ ತಪ್ಪಾಗೋಯ್ತಾ? ಇಲ್ಲಮ್ಮ, ನೀನು ಹೆಡ್ ಮಿಸ್ಟರ್ ಹೆಂಡತಿ ಅಲ್ವಾ, ಎಲ್ಲ ಸರಿಯಾಗೇ ಮಾಡಿರ್ತೀಯ. ಹಳೇದನ್ನೆಲ್ಲ ಮರ್ತು ಬಿಡು. ಈಗ ನಾವು ಭಿಕಾರಿಗಳು. ಹಿಂದು ಮುಂದೆ ನೋಡ್ದೆ ಏನೇನೋ ಮಾತಾಡ್ತೀಯ. ಈಗ ಎಂಥ ತೊಂದರೆ ಸಿಕ್ಕಾಕೊಂಡಿದ್ದೀವಿ ಗೊತ್ತಾ? ಸುಮ್ಮನೆ ನನ್ನ ಗಂಡನ್ನ ಬೈಬೇಡ. ಇದಕ್ಕೆಲ್ಲ ನೀನೇ ಕಾರಣ. ಈಗ ಅದೆಲ್ಲಿಂದ ಅಕ್ಕಿ ತಗೊಂಡ್ಬರ್ತೀಯೋ ತಗೊಂಬ ಹೋಗು. ತಪ್ಪು ನಂದೆ ಅಂತ ತಲೆ ಮೇಲೆ ಗೂಬೆ ಕೂರಿಸಿದ್ಯಲ್ಲ, ತಗೋ, ಇದೊಂದೇ ಇರೋದು. ಇದನ್ನ ಅಡ ಇಟ್ಟು ಅಕ್ಕಿ ಬೇಳೆ ತಗೊಂಡ 1-2 ದಿನನಾದ್ರೂ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ. ತಗೋ, ಏನ್ ಹಾಗೆ ನೋಡ್ತೀವಿ? ನೀನು ಯಾರು? ನಾನು ಇವರಲ್ಲಿ ನಿನ್ನ ಕಂಡೇ ಇಲ್ಲಲ್ಲೋ. ನಾನು ನಮ್ಮ ಶಾನ್ಭೋಗ್ರಿದಾರಲ್ಲ, ಆ ತಮ್ಮನ ಹೆಂಡತಿ. ಓ, ಅಂಗಡಿಯು ನೀನು ನಮ್ಮ ಅಪ್ಪನ ಜೊತೆ ಸಂಸಾರ? ಹಾ, ನಿನ್ ಕಾಸೆ ಹಾಕಬೇಕು. ಮಕ್ಕಳು ಹಸ್ಕೊಂಡಿದ್ದಾರೆ, ಅಕ್ಕಿ ಬೇಳೆ ತರೋಕೆ ದುಡ್ಡು ಬೇಕಿತ್ತು. ಅದಕ್ಕೆ ನೀನು ಯಾಕೆ ಬಂತು? ಅಪ್ಪನ ಜೊತೆ ಕಳಿಸಬಹುದಿತ್ತಲ್ಲ. ಅವರು ಊರ್ನಲ್ಲಿಲ್ಲ, ಎಲ್ಲೋ ಹೋಗಿದ್ದಾರೆ. ಅದಂಗನೆ ಅಪ್ಪಣ್ಣನ ಜೊತೆನ ಮಲ್ಲಣ್ಣನ ಅಂಗಡಿಯಲ್ಲಿ ನಾನೇ ಕಂಡಿದ್ದು. ಮಲ್ಲಣ್ಣನ ಅಂಗಡಿಲ್ಲ? ಅದೇ ಥಿಯೇಟರ್ ಏನೋ ಕೊಂಡ್ಕೊಡ್ತಾ ಇತ್ತು, ನಾನು ನೋಡಿದೆ. ಇಲ್ಲ, ನೀವು ಅವ್ರನ್ನ ನೋಡಿದ್ದು ಹೋದ್ವಾರ ಇರಬೇಕು. ಅಲ್ಲಲ್ಲ, ನಿನ್ನೆ ಮಧ್ಯಾಹ್ನ ನೋಡಿದೆ. ಜೊತೆಗೆ ಗಂಗಮಾನ ಇತ್ತು. ಅಷ್ಟೇನಾ? ಸಾವುಕಾರ್ರೆ, ನೀವು ನಿಜ ಹೇಳ್ತಿದ್ರಿ ತಾನೆ? ನಾನು ಸುಳ್ಳು ಹೇಳೋದಿಲ್ಲ. ಅಂಗಡಿಯಲ್ಲಿ
ಹುಣಸೆ ಹಣ್ಣು ಬೆಲ್ಲ ಎಲ್ಲ ತಗೊಂಡು ಚೀಲಕ್ಕೆ ತುಂಬಿಕೊಂಡು ಅಮ್ಮ ಮಗ ಹೋಯ್ತು. ಇಲ್ಲ ಅವ್ರ ಅಮ್ಮನ ಮನೆಗೆ ಅವ್ರು ಹೋಗೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ಅಪ್ಪಣ್ಣ ಚೇತ್ರನ್ ಒಂಥರ ಐಲಿಗೆರೆ ಹಾಕಿ ಯಾವಾಗ ಎಲ್ಲಿಗೆ ಯಾಕೆ ಹೋಗ್ತಿದ್ದಾರೆಂದು ಗೊತ್ತೇ ಆಗೋದಿಲ್ಲ. ಬೇಕಾದ್ರೆ ನೀನೇ ಗಂಗಮ್ಮನ ಮನೆಗೆ ಹೋಗಿ ನೋಡಿ, ಅಲ್ಲಿ ಅವನು ಕೂತಿರ್ತಾನ. ನೀನು ನಮ್ಮ ಅಪ್ಪಣ್ಣ ಚೇತ್ರನ ಸಂಸಾರವಲ್ಲೇ, ಅದಕ್ಕೆ 5 ರೂಪಾಯಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಕಾಸಿನ ಬಡ್ಡಿ ಹಣ ಕೊಟ್ಟನೇನೆ. ಅಕ್ಕಿ ಬೆಳೆ ತಂದ್ಯಾ? ತಂದೆಮ್ಮ. ಏನೈತೆ? ಇವರು ಊರಲ್ಲೇ ಇದ್ದಾರಮ್ಮ. ಯಾರು? ಅಪ್ಪಣ್ಣೆ. 4 ದಿನದಿಂದ ಅತ್ತೆ ಮನೇಲಿ ಠಿಕಾಣಿ ಹಾಕಿದಾರಂತೆ. ಅಮ್ಮ 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 ಎಲ್ಲಿ ಹೋಗ್ತಿದ್ದೆ ನೀನು? ಅಪ್ಪಣ್ಣನ ಕಿವಿ ಹಿಂಡಿ ಹೇಳ್ಕೊಂಬರ್ತೀನಿ. ಬೇಡಮ್ಮ, ಜಗಳ ಮಾಡಕ್ ಹೋಗ್ಬೇಡ, ನೀ ಬಿಡು. ನನ್ನ ಮಾತು ಕೇಳು ಅಮ್ಮ. ಅಪ್ಪಣ್ಣ ಅಪ್ಪಣ್ಣ. ಯಾರು? ಅಪ್ಪಣ್ಣ ಇಲ್ಲಿದಾನ? ಅವ್ನು ಎಲ್ಲಾದ್ರೂ ಇರಲಿ, ಅದನ್ನ ಕಟ್ಕೊಂಡು ನಿನ್ಗೇನು? ಯಾಕೆ ಅಂದ್ರೆ ಅವನು ನನ್ನ ಅಳಿಯ, ನನ್ನ ಮಗಳ ಸಂಸಾರದ ಹೊಣೆ ಹೊರಬೇಕಾದವನು. ಅದಕ್ಕೆ ಹುಡುಕ್ತಾ ಇದ್ದೀನಿ. ಎಲ್ಲಿದ? ಮಕ್ಕಳಿಗೆ ಹೊಟ್ಟೆಗಿಲ್ದಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ಇಲ್ಲಿ ಬಂದು ಮಲ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ? ರಾಮಕೃಷ್ಣ ಹಸುವು ಹಸು ಅಂತ ಅಳ್ತಾ ಇದ್ದಾನಲ್ಲಿ. ರಾಮಕೃಷ್ಣ ಹಸುವು ಅಂದ್ರೆ ಅದಕ್ಕೆ ಅಪ್ಪಣ್ಣ ಏನ್ ಮಾಡ್ಬೇಕೆ? ಆ ಮಗಿನ ತಂದೆ ಯಾರೋ ಅವನ್ಗೆ ತಂದಾಕ ಕೇಳೋಗು. ಏನೇ ಏನೇ ಅಂತೀನಿ ನೀನು? ನನ್ನ ಮಗಳ ಮಾತಾಡ. ನಿನ್ನ ಅತ್ತೆ ಅನ್ನಿಸ್ಕೊಂಡಳು ನನ್ನ ಮಗನ ಬಗ್ಗೆ ಹೀಗೆ ಮಾತಾಡ್ಬೋದೇನೆ? ಕಂಡಿದ್ದೀನಿ, ಸುಮ್ಮನೆ ಇರೆ. ನಿನ್ ಮನೆ ಹುಡುಕು ಇಡೀ ಊರಿಗೆ ಗೊತ್ತಿದೆ. ಇದೆಲ್ಲ ಹುಡುಕೇನೆ ಬಂತು. ಅವತ್ತು ಪಂಚಾಯತಿ ಸೇರಿಸಿದಾಗ ನೀನು ಮಗನೇ ಒಪ್ಕೊಂಡ ನಾನು ನುಗ್ಗಿ ಕೆರೆಗೆ ಹೋಗಿ ಬರ್ತಿದ್ದೆ ಅಂತ. ಒಪ್ಕೊಂಡ. ಆ ಲೌಡಿ ಮಗ ಗುಂಡೆಗೌಡ್ನು, ಆ ಬೇವರ್ಸಿ ಮಾದೇವ ಇನ್ನು ಕುತ್ತಿಗೆ ಮೇಲೆ ಕೂತ್ಕೊಂಡು ಹೌದು ಅಂತ ಬಲವತ್ತ ಮಾಡಿದ್ರೆ ಇನ್ನೇನೇ ಮಾಡ್ತಾನೆ? ನೀನಾಗಿದ್ರು ಅದನ್ನೇ ಮಾಡ್ತಿದ್ದೆ. ಇನ್ನು 4 ವರ್ಷದಲ್ಲಿ ಅಪ್ಪಣ್ಣ 1 ಸಲ 2 ಸಲ ನುಗ್ಗೆ ಕೆರೆಗೆ ಬಂದಿರ್ಬೋದು. ಅಷ್ಟಕ್ಕೆ ಆ ಮಗು ಅವನು ಅಂತ ಹೇಗೆ ಹೇಳಕ್ಕಾಗತ್ತೆ? ಅಲ್ವೇನ ಅಪ್ಪಣ್ಣ? ಹೌದು, ಮತ್ತೆ ಹೌದಂತ ತಲೆ ಆಡಿಸ್ತೀರಲ್ರಿ? ನಿಮ್ಮ ಆತ್ಮರಾತ್ರಿ ಹೇಗೆ ಒಪ್ಪುತ್ತೆ? ಹೆಂಡತಿ ಮಕ್ಕಳಲ್ಲಿ ಸಾಕೋ ಯೋಗ್ಯತೆ ಇಲ್ಲ ಅವನಿಗೆ. ಅದಕ್ಕೆ ಹೀಗೆ ಕೋಲೆ ಬಸುವಂತರ ತಲೆ ಅಲ್ಲಾಡಿಸ್ತಾನೆ ಮುಂದೆ ಮಗ. ಮತ್ತೆ ನಾನು ಹಾಗೆಲ್ಲ ಮಾತಾಡಿದ್ರು ಮೇಷ್ಟ್ರ ಮುಂಡೆ, ನಾವು ಶಾನ್ ಬೊಬ್ರು ಮಂತಂದವರು, ನಮ್ಗೆ ಬೇಕಾದಷ್ಟು ಯೋಗ್ಯತೆ ಇದೆ. ಯೋಗ್ಯತೆ ಇಲ್ಲದೆ ಇರೋದು ನಿಮ್ಗೆ. ಅಷ್ಟು ಯೋಗ್ಯತೆ ಇದ್ದಿದೆ ಆದ್ರೆ ಇವನ್ ಯಾಕೆ ಕಳ್ಳಂತರ ರಾತ್ರಿ ನಮ್ಮ ಮನೆಗೆ ನುಗ್ತಿದ್ದ? ರಾಜಾರೋಷವಾಗಿ ಹಗಲೆಲ್ಲ ಬರ್ತಿದ್ದ. ಬಾಮ್ಮ ಮಗು ತಂದು ಅಂತ ಸಾಕುತ್ಲೇ ಇದ್ದ. ಬಾದ್ರು ಕೂತಿದ್ ಮಗುನ ನನ್ ಮಗ ಸಾಕುಲ ಕಣೆ, ತಿಳ್ಕ. ಏನೇ ಅಂದಿ? ನನ್ನ ಮಗಳು ಅಂತ ಕೆಲಸ ಯಾಕೆ ಮಾಡ್ತಾರೆ? ನೀನೇ ಮಾಡ್ರೋಳು. ನನ್ನೇ ಬೈತೀಯ? ಕೇಳ್ದೇನ ಅಪ್ಪಣ್ಣ? ಕೇಳಿಸ್ಕೊಳ್ಳೋ ಮುಂಡೆ ಮಗನೇ. ಇಷ್ಟು ದಿನ ಮರ್ಯಾದೆಯಾಗಿ ಬಾಳಿದ್ದೆ. ನಿನ್ನ ಹೆಂಡತಿನೂ ಅತ್ತೆನೂ ಸೇರ್ಕೊಂಡು ನಂಗೆ ಎಂತ ಬೀಳ್ಕೊಟ್ಟಿಯ ನೋಡು.
ಬರ್ತೀಯಾ? ಬೆಂಕಿ ಬೆಂಕಿ ಹಚ್ಚಿ ನಿನಗೆ ನಮ್ಮನ್ನು ಬೈತೀಯಾ? ಮಾಡ್ಬೇಡಿ, ಕರೆಗೆ ಬೆಂಕಿ ತಾಗುತ್ತೆ. ತಾಗುತ್ತಾ? ಬೆಂಕಿ ಮೊಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವು ಪ್ರಶ್ನೆ ಮೇಲೆ ಪ್ರಶ್ನೆ ಎಡವಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೇ ವಿಸ್ಮಯ ರಂಗ ಎಲ್ಲ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಹೃದಯ ಬಿರಿದು ಭಂಗ ಬಾಳುವಳ